ಯಲ್ಲಮ್ಮ ದೇವಿಯ 9ನೇ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಈ ದಿನ ಬಂಗಾರಪೇಟೆ ತಾಲೂಕಿನ ರೇಣುಕಾ ಯಲ್ಲಮ್ಮ ಸಮುದಾಯದ ವತಿಯಿಂದ 9ನೇ ವರ್ಷದ ಈ ಒಂದು ವ್ರತ ಹುಣ್ಣಿಮೆ ಮತ್ತು ಪಲ್ಲಕ್ಕಿಗಳ ಮೆರವಣಿಗೆಯನ್ನು ಏರ್ಪಾಡು ಮಾಡಿದ್ದು. ಈ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಸಮುದಾಯದ ಹಿರಿಯ ಮುಖಂಡರು ಆಗಿರ್ತಕ್ಕಂಥ ಗೌರವಾನ್ವಿತ ಎಂ ನಾರಾಯಣನವರೇ, ಸಮುದಾಯದ ಎಲ್ಲ ಬಂಧುಗಳೇ, ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಈ ಒಂದು ರೇಣುಕಾ ಯಲ್ಲಮ್ಮ ದೇವಿಯ ಶುಭಾಶಯಗಳನ್ನು ಕೋರ್ತಾ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಆ ದೇವಿ ಸರ್ವಾಂತರ್ಯಾಮಿ. ಬಹುಶಃ ನಾವೆಲ್ಲ ಕೂಡ ಪ್ರತಿಯೊಂದು ಸಮುದಾಯ ಕೂಡ ಆ ಯಲ್ಲಮ್ಮ ದೇವಿಯನ್ನ ಪೂಜೆ ಮಾಡಿ. ನೀವು ಬೆಳಗಾವಿಯಲ್ಲಿ ಹೋದ್ರೆ ಸೌತ್ ಯಲ್ಲಮ್ಮವನ್ನ ಪ್ರತಿ ಕುಟುಂಬ, ಉತ್ತರ ಕರ್ನಾಟಕದಲ್ಲಿ ಪ್ರತಿ ಕುಟುಂಬ ಕೂಡ ದೇವಿಯನ್ನ ಆರಾಧನೆ ಮಾಡ್ತಾರೆ. ಹೀಗೆ ದೇವಿ ಮಹಾರಾಷ್ಟ್ರ ಮತ್ತು ಇತರ ಭಾಗಗಳಲ್ಲಿ ಕೂಡ ಅನೇಕ ಭಕ್ತಾದಿಗಳನ್ನು ಈ ದೇವಿ ಹೊಂದಿದ್ದಾರೆ. ಬಹುಶಃ ನಮಗೆ ಯಲ್ಲಮ್ಮ ಅಂದ್ರೆ ನಾವೆಲ್ಲ ಕೂಡ ಒಂದು ಶಕ್ತಿ. ಆ ದೇವತೆಯನ್ನು ನಾವೆಲ್ಲ ಕೂಡ ಇವತ್ತು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಆ ಮುಂದಿನ ದಿನಮಾನಗಳಲ್ಲಿ ಆ ದೇವಿ ಎಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿ, ಸರ್ವರು ಕೂಡ ಒಳ್ಳೆಯದಾಗಲಿ. ನಾನು ಈಗಾಗಲೇ ಆ ಯಲ್ಲಮ್ಮ ಸಮುದಾಯ ಭಾಗದ ಒಂದು ಏನು ಮನವಿ ಕೊಟ್ಟಿದ್ರು ಕಳೆದ ಬಾರಿ, ಆ ಮನವಿಯಂತೆ ದೇಶಳ್ಳಿ ಗ್ರಾಮದ ಸರ್ವೆ ನಂಬರ್ 15ರಲ್ಲಿ 30 ಗುಂಟೆ ಜಾಗವನ್ನ ಮೀಸಲಿಡೋದಕ್ಕೆ ಪ್ರಸ್ತಾವನೆಯನ್ನು ಮುಂದುವರಿಸಿದ್ದೇನೆ. 15 ದಿವಸದಲ್ಲಿ ಆದೇಶವನ್ನು ಕೊಡ್ತೇನೆ. ಅಲ್ಲಿ ಆ ಸಮುದಾಯದ ಎಲ್ಲ ಕೈಂಕರ್ಯಗಳು ಅನೇಕ ಕಾರ್ಯಕ್ರಮ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಹೇಳಿ, ಮತ್ತೊಮ್ಮೆ ಈ ಒಂದು ರೇಣುಕಾ ಯಲ್ಲಮ್ಮ ದೇವಿಯ ಮಹೋತ್ಸವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥ ಗೌರವಾನ್ವಿತ ಸಮುದಾಯದ ಮುಖಂಡರಿಗೂ ಎಲ್ಲ ಬಂಧುಗಳಿಗೂ ತಮಗೆ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ, ಜೈ ಶ್ರೀ ಯಲ್ಲಮ್ಮ.